ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ ನಾವು ಇವತ್ತಿಲ್ಲಿ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ 3 ಟೊಮೊಟೊನ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹುಳಿ ಟೊಮೊಟೊ ನಾವು ತೊಗೊಂಡಿರೋದು ಇದು. ನಂತರ ಇಲ್ಲಿ ಒಂದು 2 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರು, ಇದು ನಾವು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರು ಇದು. 1 ಸ್ಪೂನು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಯೂಸ್ ಮಾಡ್ತಾಯಿದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ ಅಂದ್ಬಿಟ್ಟು. ನಂತರ ಒಂದು 1/4 kg ತೊಗರಿಬೇಳೆನ ತೊಗೊಂಡಿದ್ದೀವಿ. ಈ ಇಂಗ್ರೀಡಿಯೆಂಟ್, ಈ ಪದಾರ್ಥಗಳು ಬಂದ್ಬಿಟ್ಟು ಸ್ವಲ್ಪ ಮಸಾಲೆ ಟೈಪ್ ಮಾಡ್ಕೊತೀವಿ ನಾವು ಇದಕ್ಕೆ. ಒಂದು ಬೌಲಲ್ಲಿ ಹಸಿ ತೆಂಗಿನಕಾಯಿ, ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 8 ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಒಂದು 15ರಿಂದ 20 ಕರಿಬೇವು, ಸ್ವಲ್ಪ ಜೀರಿಗೆ. ಇದು ಬಂದ್ಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ. ಇಲ್ಲಿ ಒಂದು 3 ಟೇಬಲ್ ಸ್ಪೂನು ಆಯಿಲ್ ತೊಗೊಂಡಿದ್ದೀವಿ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದಕ್ಕೆ. ನೋಡಿ, ನಾವು ಹೇಳ್ದಂಗೆ ಮಸಾಲ ಈಗ ಹಸಿದನ್ನೇ ನಾವು ಇದನ್ನೇನು ಫ್ರೈ ಮಾಡ್ಕೊಳ್ಳಲ್ಲ, ಹಸಿದನ್ನೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಕೊಬ್ಬರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫೈನ್ ಪೇಸ್ಟಾಗಿ ಈ ರೀತಿ ಪೇಸ್ಟನ್ನ ಮಾಡ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಇದನ್ನು ತರಿ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಫೈನಾಗೆ ಮಾಡಿ, ಸಾಂಬಾರಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಾವು 1/4 kg ಬೇಳೆ ತೊಗೊಂಡಿದ್ವಲ್ಲ, ಅದನ್ನು ನೀಟಾಗಿ ತೊಳ್ಕೊಳ್ಳೋಣ. ಒಂದು 2ರಿಂದ 3 ಬಾರಿ ನೀಟಾಗಿ ತೊಳ್ಕೊಳ್ಳಿ. ಇದು ನಾವೇ ಬೆಳೆದಿರೋಂಥದ್ದು, ಹಳ್ಳಿ ಕಡೆಯಿಂದ ತೊಗೊಂಬಂದಿರೋ ತೊಗರಿಬೇಳೆ, ತುಂಬ ಚೆನ್ನಾಗಿದೆ. ನೋಡಿ, ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಇದೇನೆಂದರೆ ನಾವು ಒಂದೇ ಬಾರಿನೇ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಒಳಗಡೆ ಎಲ್ಲ ಪದಾರ್ಥಗಳನ್ನ ಹಾಕಿ, ಸಾಂಬಾರು ಪೌಡ್ರು, ಕಾಶ್ಮೀರ್ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ನಾವೇನು ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಮಸಾಲದಲ್ಲಿ ನೀವು ಜಾರಲ್ಲಿ ಉಳಿದಿರೋದನ್ನು ನೀರು ಸ್ವಲ್ಪ ಮಾಡಿಬಿಟ್ಟು ಎಲ್ಲ ಮಸಾಲನೂ ಸ್ವಲ್ಪ ಹಾಕ್ಕೊಳ್ಳಿ. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಅದರಲ್ಲಿ ಎಲ್ಲ ಹತ್ತಿರೋ ಅಂಥದ್ದನ್ನೆಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಇದಕ್ಕೆ ಬೇಳೆ ಬೇಯಲಿಕ್ಕೋಸ್ಕರ 1 ಸ್ಪೂನು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ, ಆಯಿಲ್ನ, ಅಂದರೆ ಬೇಳೆ ಬೇಗ ಬೇಯುತ್ತೆ ಅಂದ್ಬಿಟ್ಟು. ಇಲ್ಲಿ ನೀರು ನಾವು 1 ಲೀಟ್ರ್ ನೀರನ್ನ 1-1.5 ಲೀಟ್ರ್ ನೀವು ಹಾಕ್ಕೊಳ್ಳಿ, ಯಾಕಂದರೆ ಬೇಳೆ ಬೇಯಬೇಕು. ಪ್ಲಸ್ ನಿಮಗೆ ಸ್ವಲ್ಪ ಸಾಂಬಾರು ನೀರಾಗೂ ಇರುತ್ತೆ. ನೋಡಿ, ಹಾಕ್ಬಿಟ್ಟು ಎಲ್ಲ ಪದಾರ್ಥ ಮಿಕ್ಸ್ ಮಾಡಿ ಈ ರೀತಿ ಲಿಡ್ಡನ್ನ ಕ್ಲೋಸ್ ಮಾಡಿ 4ರಿಂದ 5 ವಿಷಲ್ ಹೊಡ್ಸ್ಕೊಳ್ಳಿ ಸ್ನೇಹಿತರೆ. ಬೇಳೆ ಎಲ್ಲ ನೀಟಾಗಿ ನುಣ್ಣಗೆ ನಿಮಗೆ ಕರಗಿರುತ್ತೆ. ಬೇಳೆ ನಿಮ್ಗೆ ಎಷ್ಟು ಇದರಲ್ಲಿ ಕರಗಿರುತ್ತೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ಇದರಲ್ಲಿ ಬೇಳೆ ಇತ್ತು ಅಂತ ಹೇಳಿದ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ. ನೋಡಿ, ಇವಾಗ ನಾವು ವಿಜಿಲ್ನ ತಗೊಳ್ತಾ ಇದ್ದೀವಿ. ಇದು ಒಂದು ಮಿನಿಮಮ್ ಏನಿಲ್ಲ ಅಂದರೂ ನೀವು 4 ವಿಷಲ್ ಬಿಡಿ. ಬೇಳೆ ನೀಟಾಗಿ ಫೈನ್ ಪೇಸ್ಟ್ ಥರ ನಿಮಗೆ ಬೇಳೆ ಬೆಂದಿತ್ತು ಅಂತ ಹೇಳಿದ್ರೆ, ನೋಡಿ ತೋರಿಸ್ತಾ ಇದ್ದೀವಿ, ವಿಜಿಲ್ ಹೊಡೆದಾಗಿದೆ. ಒಂದು 5 ವಿಜಿಲ್ ಬಿಟ್ಟಿದ್ವಿ ನಾವು. ನೋಡಿ ಎಷ್ಟು ನೀಟಾಗಿ ಬೇಳೆ ಎಲ್ಲ ಬೆಂದಿದೆ. ಇದನ್ನು ಸ್ವಲ್ಪ ನೀವು ಸ್ಮ್ಯಾಶ್ ಆದರೂ ಮಾಡ್ಕೋಬೋದು. ಇದಕ್ಕೆ ಒಗ್ಗರಣೆಗೆ ಹಾಕೋಣ. ಇವಾಗ ಒಗ್ಗರಣೆಗೆ ನಾವು ಆಯಿಲ್ ತೊಗೊಂಡಿದ್ವಲ್ಲ 2 ಸ್ಪೂನು, ಸ್ವಲ್ಪ ಆಯಿಲ್ನ ಒಂದು ಸಪ್ರೇಟ್ ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಆಯಿಲ್ ಕಾದಿದೆ. ಇವಾಗ ಜೀರಿಗೆ, ಸಾಸಿವೆ ಏನು ಒಗ್ಗರಣೆಗೆ ಹೆಂಗೆ ನಾವು ಹಾಕ್ತೀವಲ್ವ, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ನೀವು ಹಾಕೋವಾಗ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಬೇಗ ಸೀದೋಯ್ತು ಅಂತ ಹೇಳಿದ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಒಗ್ಗರಣೆಗೆ ಹಾಕ್ಕೊಂಬಿಡಿ. ನೋಡಿ, ನಾವು ಇವಾಗ ಒಗ್ಗರಣೆಗೆ ಹಾಕಿ ಆಗಿದೆ. ಇವಾಗ ನಾವು ಇದಕ್ಕೆ ನಾವೇನು ಸಾಂಬಾರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಸಾಂಬಾರನ್ನ ಇದಕ್ಕೆ ಬೆರೆಸ್ಕೊಳ್ಳೋಣ. ನೋಡಿ, ಬೆರೆಸ್ತಾ ಇದ್ದೀವಿ. ಸೊ ಇದು ಏನಂದರೆ ನೀವು ಈ ರೀತಿ ಬಿಸಿ ಇರುವಾಗಲೇ ಸಾಂಬಾರು ಅದಕ್ಕೆ ಹಾಕ್ಕೊಂಡ್ರೆ ಆ ಫ್ಲೇವರು, ಲೈಕ್ ಸ್ಮೆಲ್ಲು ಮತ್ತು ಫ್ಲೇವರ್ ಎರಡು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಾಂಬಾರು ನಿಮಗೆ ಬೇಗ ಹಾಳಾಗೋದಿಲ್ಲ ಒಗ್ಗರಣೆಗೆ ಹಾಕೋದ್ರಿಂದ. ನೋಡಿ ಸ್ನೇಹಿತರೆ, ಸ್ವಲ್ಪ ಆಯಿಲ್ ಅದು ನಿಮಗೆ ಪಾತ್ರೆಯಲ್ಲಿ ಮತ್ತು ನೀರು ಮತ್ತು ಎಲ್ಲ ಇದು ಹಂಗೆ ಇರುತ್ತಲ್ವ ಕುಕ್ಕರಲ್ಲಿ, ಸೊ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮಗೆ ಇದೇನಂದರೆ ನಮಗೆ ಸರಿ ಅನ್ನಿಸ್ತಾ ಇದೆ. ಸೊ ಉಪ್ಪು, ಹುಳಿ, ಖಾರ ಎಲ್ಲ ಈ ಸ್ಟೇಜಲ್ಲೇ ನಾನು ನೋಡ್ತಾ ಇದ್ದೀವಿ. ಹುಳಿ ಏನು ನಮಗೆ ಬೇಕಾಗಿಲ್ಲ, ಯಾಕಂದರೆ ಹುಳಿ ಟೊಮೆಟೊ ಯೂಸ್ ಮಾಡಿದ್ದೀವಿ. ಸೊ ಉಪ್ಪನ್ನು ಸೇರಿಸ್ಕೊಂಡ್ವಿ ಅಡಿಷ್ನಲಾಗೆ. ಮತ್ತು ನೋಡಿ, ಸ್ವಲ್ಪ ಒಂದು 2 ಸ್ಪೂನು ತುಪ್ಪನೂ ಹಾಕ್ಕೊಂಡ್ವಿ ನಾವು. ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು. ಒಂದು ಇದನ್ನೇನೆಂದರೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು, ಒಂದು 3ರಿಂದ 4 ನಿಮಿಷ ಕುದಿಲಿಕ್ಕೆ ಬಿಡಿ. ನೋಡಿ, ಈ ರೀತಿ ಕುದೀತಾ ಇರೋವಾಗ ಈ ಸ್ಟೇಜಲ್ಲಿ ಮತ್ತೆ ನೀವು ಸಾಂಬಾರನ್ನ
ಟೇಸ್ಟ್ ನೋಡ್ಬೋದು. ಟೇಸ್ಟ್ ನೋಡಿ ಮತ್ತು ನೀವು ಏನಾದರೂ ಉಪ್ಪು ಬೇಕು ಖಾರ ಬೇಕು ಅಂದರೆ ಹಾಕ್ಕೋಬೋದು. ನೋಡಿ ನಾವು ಸ್ವಲ್ಪ ಲಾಸ್ಟಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಲಾಸ್ಟ್ ಟಚಪ್ ಕೊಡ್ತಾಯಿದ್ದೀವಿ. ನೋಡಿ ಎಲ್ಲ ಆದಮೇಲೆ ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸ್ನೇಹಿತರೆ. ಸಾಂಬಾರು ಯಾವುದೇ ಸಾಂಬಾರು ಮಾಡಿ ನೀವು ಎಷ್ಟು ಕುದಿಸ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಇದನ್ನು ಒಂದು 5-6 ಜನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಜೊತೆ ತಿನ್ಬೋದು, ಅಷ್ಟು ಸಾಂಬಾರು ನಮಗೆ ಕ್ವಾಂಟಿಟಿ ಇದೆ. ಸೊ ನೀವು ಬೇಳೆನ ನೋಡಿ ಹಾಕ್ಕೊಳ್ಳಿ. ಸೊ ಸಾಂಬಾರು ರೆಡಿಯಾಗಿದೆ. ಇವಾಗ ನಾವು ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ನೀವು ಟ್ರೈ ಮಾಡಿ. ಸೊ ನಾವು ಇಡ್ಲಿ ಜೊತೆಗೂ ತುಂಬ ಸಾರಿ ನಾವು ಇದೇ ಥರನೇ ಸಾಂಬಾರು ಮಾಡೋದು. ಇದು ಒಂಥರ ನಾವು ಹೋಟೆಲ್ ಸ್ಟೈಲ್ ಅಂತ ಅನ್ನೋದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.